Welcome to Mokshika Academy. In this video, I am going to give information regarding the documents required for the verification. Document verification na ಒಂದು ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ಹೇಳೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಇದು ಆನ್ಲೈನಾ ಆಫ್ಲೈನಾ ವೆರಿಫಿಕೇಷನ್ ಅನ್ನೋದು ಇನ್ನೂ ಕೂಡ ಡಿಸೈಡ್ ಆಗಿಲ್ಲ. ಇದು ಕ್ವಶನ್ ಮಾರ್ಕ್ ಆಗೇ ಇದೆ. ಸೊ ನಾನು ಕೆ ಅಥಾರಿಟಿಗೆ ಕಾಲ್ ಮಾಡಿದಾಗ ಐ ವಿಲ್ ಶೋ ಯು ವಾಟ್ ದೇ ಸೆಟ್. ಸೊ ಮಾರ್ನಿಂಗ್ ಕಾಲ್ ಮಾಡಿದಾಗ ಅವರು ಶೀಘ್ರದಲ್ಲಿ ನಿಮ್ಮ ಕರೆಗೆ ಉತ್ತರಾಗಿದ್ದಾರೆ. ಸರ್ ಗುಡ್ ಮಾರ್ನಿಂಗ್. ಹೇಳಿ ಸರ್, ಇದು PGCET MBA ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆನ್ಲೈನ್ ಆಗುತ್ತಾ ಆಫ್ಲೈನ್ ಆಗುತ್ತಾ ಸರ್? ಅದಿನ್ನೂ ಕನ್ಫರ್ಮ್ ಆಗಿಲ್ಲ ಸರ್, ನೋಟಿಫೈ ಮಾಡ್ತೀವಿ. ಹೌದು, ಓಕೆ ಸರ್. ಅವ್ರು ಕೊಟ್ಟಕ್ಕಂಥ ಒಂದು ಕನ್ಫರ್ಮೇಷನು ಕೆ ಅಥಾರಿಟಿ ಹೇಳೋ ಪ್ರಕಾರ ಇನ್ನೂ ಕೂಡ ಅವ್ರು ಏನೂ ಡಿಸೈಡ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ವಾಟ್ ಎವರ್ ಇಟ್ ಮೇ ಬಿ, ನೀವು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೋಬೇಕಾಗಿರೋದನ್ನು ನಾನು ಹೇಳ್ತಾ ಬರ್ತೀನಿ. ನೋಡಿ, ಶೆಡ್ಯೂಲ್ ಈ ರೀತಿ ನಿಮಗೆ ಕೊಡ್ತಾನೆ. ಸೊ ಯಾವ್ಯಾವ ರ್ಯಾಂಕಿಂಗಿಗೆ ಯಾವತ್ತು ವೆರಿಫಿಕೇಷನ್ ಇರುತ್ತೆ ಅಂತ ಹೇಳ್ತಾನೆ. ಇನ್ ಕೇಸ್ ಆಫ್ಲೈನ್ ವೆರಿಫಿಕೇಷನ್ ಆದರೆ ನಿಮ್ಗೆ ಈ ರೀತಿ, ಅಥವಾ ಆನ್ಲೈನ್ ಆದರೂ ಕೂಡ ಈ ರೀತಿ ಕೊಡ್ತಾನೆ ನಿಮಗೆ. ಫಾರ್ ಎಕ್ಸಾಂಪಲ್, ಈಗ ನಾನು 2021 ತೋರಿಸ್ತಾ ಇದ್ದೀನಿ. ಫಸ್ಟ್ ರ್ಯಾಂಕ್ ಟು 300, 9 AM ಟು 11 AM. ಲೈಕ್ ವೈಸು ರ್ಯಾಂಕ್ ವೈಸ್ ಏನು ಮಾಡ್ತಾರೆ, ಅವರು ಒಂದು ಟೈಮ್ ಟೇಬಲ್ನ ಕೊಟ್ಟು ನಿಮಗೆ ವೆರಿಫಿಕೇಷನ್ಸ್ಗೆ ಆಫ್ಲೈನ್ ಆದರೆ ಕೂಗ್ತಾರೆ. ಓಕೆ, ಸೊ ಅವಾಗ ನೀವೇನು ತರಬೇಕು ಡಾಕ್ಯುಮೆಂಟ್ಸ್ ಅನ್ನೋದನ್ನು ನಾನು ಹೇಳ್ತಾ ಬರ್ತೀನಿ. ಸೊ ದಿಸ್ ಆರ್ ದಿ ಫಾಲೋಯಿಂಗ್ ಒರಿಜಿನಲ್ ಡಾಕ್ಯುಮೆಂಟ್ಸ್. ಒನ್ ಸೆಟ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಶುಡ್ ಬಿ ಅರೇಂಜ್ಡ್ ಇನ್ ದಿಸ್ ಆರ್ಡರ್. ಸೊ ನೋಡಿ, ನಾನೀಗ ನಿಮಗೆ ಇನ್ಫಾರ್ಮೇಷನ್ ಹೇಳ್ತಾ ಇರೋದು ರಿಯಲ್ ಆಗಿ ವೆರಿಫಿಕೇಷನ್ ಸೆಂಟ್ರಲ್ಲಿ ಏನು ಕೇಳಿದರು ಅದನ್ನು ನಿಮಗೆ ತೋರಿಸ್ತಾ ಇರೋದು. ಹಾಗಾಗಿ ಇದನ್ನೆಲ್ಲ ನೀವು ಕರೆಕ್ಟಾಗಿ ಅರೇಂಜ್ ಮಾಡಿ ಇಟ್ಕೊಂಡು ಅಟ್ಲೀಸ್ಟ್ ಒಂದು 2 ಕಾಪಿನ ಜೆರಾಕ್ಸ್ ಮಾಡ್ಕೊಂಡು ಅದನ್ನು ಫೋಟೋ ಕಾಪಿ ಮಾಡಿಕೊಂಡು ನೀವು ನಿಮ್ಮ ಕಾಲೇಜ್ನ ಪ್ರಿನ್ಸಿಪಲ್ ಕೈಲಿ ಅಟೆಸ್ಟ್ ಮಾಡಿಸ್ಕೊಂಡು ಇಟ್ಕೊಂಡಿರಿ. ಓಕೆ, ಇದನ್ನೆಲ್ಲ ಈಗಲೇ ಮಾಡಬೇಕು ಸ್ಟೂಡೆಂಟ್ಸ್. ಯಾವಾಗ ಮಾಡ್ತಾನೆ ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು, ಇವತ್ತೇ ಕಾಲ್ ಮಾಡ್ಬೋದು, ನಾಳೆನೇ ಕಾಲ್ ಮಾಡ್ಬೋದು. ಸೊ ಆದಷ್ಟು ಬೇಗ ತೆಗೆದಿಟ್ಕೊಳ್ಳಿ. ಓಕೆ, ಸೊ ಲೆಟ್ ಅಸ್ ಬಿಗನ್ ವಿತ್ ದ ಫಸ್ಟ್ ಒನ್. ಆನ್ಲೈನ್ ಅಪ್ಲಿಕೇಶನ್ ಫಾರ್ಮು ನಿಮ್ಗೆ ಆಲ್ರೆಡಿ ಸಿಕ್ಕಿದೆ ಅಂತ ತಿಳ್ಕೊತೀನಿ. ಸೊ ಆಲ್ರೆಡಿ ಪ್ರಿಂಟೌಟನ್ನು ತೊಗೊಂಡಿರ್ತೀರಾ. ಇನ್ ಕೇಸ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಒಂದು ಲಿಂಕ್ ಇದೆ, ನಾನು ತೋರಿಸ್ತೀನಿ ಅದನ್ನು. ನೀವಿಲ್ಲಿ ಮೇನ್ ಪೇಜು MBA PGCET 2024ಗೆ ಹೋದರೆ ನಿಮಗೆ ಇಲ್ಲೇ ಇದೆ ಅಪ್ಲಿಕೇಶನ್ ಪ್ರಿಂಟ್ ಅಂತ. ಇಲ್ಲಿ ನೋಡ್ಬೋದು ನೀವು, ಇದು ಎಡಿಟ್ ಅಪ್ಲಿಕೇಶನು. ಸೊ ಅದ್ರ ಕಡೆ ಅಪ್ಲಿಕೇಶನ್ ಪ್ರಿಂಟ್ ಡೌನ್ಲೋಡ್ ಲಿಂಕ್ ಅಂತಿದೆ. ಓಕೆ, ಸೊ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡಿ, ನಿಮ್ಮ ಅಪ್ಲಿಕೇಶನನ್ನು ಫಸ್ಟು ಇನ್ ಕೇಸ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀವು ಡೌನ್ಲೋಡನ್ನು ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಬೇಕು ಅನ್ನೋದನ್ನು ನಾನು ಮಾಹಿತಿ ಕೊಡ್ತೀನಿ. ನಿಮ್ಮ ಅಡ್ಮಿಷನ್ ಟಿಕೆಟ್ ಬೇಕು ಅಂತಿದೆ. ಓಕೆ, ಸೊ ಅಡ್ಮಿಷನ್ ಟಿಕೆಟು ಸುಮಾರು ಜನ ಸರ್ ನಮ್ಮ ಹತ್ರ ಅಡ್ಮಿಷನ್ ಟಿಕೆಟ್ ಇಲ್ಲ, ಹಾಳಾಗಿದೆ, ಏನು ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇಲ್ಲಿ ನೋಡ್ಬೋದು ನೀವು, PGCET ಪ್ರವೇಶ ಟಿಕೆಟ್ ಡೌನ್ಲೋಡ್ ಪ್ರಕಟಣೆ, ಡೌನ್ಲೋಡ್ ಲಿಂಕ್ ಅದು ಚೆಕ್ ಮಾಡ್ತೀನಿ. ನೋ, ಇಟ್ಸ್ ನಾಟ್ ಎ ಲಿಂಕ್. ಬಟ್ ಇಲ್ಲಿ ಲಿಂಕನ್ನು ತೆಗೆದಾಕಿದ್ದಾರೆ ಆ್ಯಕ್ಚುಲಿ. ಸೊ ಲೆಟ್ ಸಿ. ಸೊ ಇನ್ ಕೇಸ್ ಇಲ್ಲಿ MTech MArkದಿದೆ, ಬಟ್ ಅದು ಕೂಡ ಓಪನ್ ಆಗ್ತಿಲ್ಲ. ಸೊ ಐ ಜಸ್ಟ್ ಸರ್ಚ್ ಇಟ್. ಓಕೆ, ಸೊ ಇನ್ ಕೇಸ್ ನೀವು ಅಡ್ಮಿಷನ್ ಟಿಕೆಟ್ ಇಲ್ಲ ಅಂತ ಹೇಳಿದ್ರೆ ಅದೇನು ಮಾಡಬೇಕು ಅಂತ ನಾನು ಮುಂದಿನ ಒಂದು ದಿನಗಳಲ್ಲಿ ಹೇಳ್ತೀನಿ. ಐ ವಿಲ್ ಟೆಲ್ ಯು ಸೊ ವಾಟ್ ಟು ಡೂ. ನೆಕ್ಸ್ಟ್, ಒರಿಜಿನಲ್ ಕಾಪಿ ಆಫ್ ದಿ ಚಲನ್ ಪೇಯ್ಡ್ ಫಾರ್ PGCET 2020. ಸಪೋಸ್ ಆನ್ಲೈನ್ ಮಾಡಿದರೆ ನೀವು ಆನ್ಲೈನು ರೆಸಿಪ್ಟು ಇದ್ದೇ ಇರುತ್ತೆ ನಿಮಗೆ. ಏನು UPI ಮಾಡಿರ್ತೀರ ಅದನ್ನೇ ಇಟ್ಕೊಂಡ್ರೆ ಸಾಕಾಗ್ತದೆ. ಸೊ ಏನು UPI ಪೇಮೆಂಟ್ ಮಾಡಿರ್ತೀರ, ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿರ್ತೀರ, ಸೊ ಅದನ್ನೇ ಇಟ್ಕೊಂಡಿರೋದಾಗುತ್ತೆ. ಅಥವಾ ನೀವು ಬ್ಯಾಂಕಲ್ಲಿ ಚಲನ್ ಪೇ ಮಾಡಿದರೆ ಸೊ ಅದನ್ನು ಇಟ್ಕೊಂಡಿರ್ಬೇಕಾಗ್ತದೆ. ನೆಕ್ಸ್ಟ್, SSC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಬೇಕಾಗ್ತದೆ. PUC ಮಾರ್ಕ್ಸ್ ಕಾರ್ಡ್ ಕೂಡ ಒರಿಜಿನಲ್ಲು ನೀವು ಇಟ್ಕೊಂಡಿರ್ಬೇಕಾಗ್ತದೆ. ಸೊ ನೆಕ್ಸ್ಟ್ ಏನು ಬೇಕು ಅಂತ ಹೇಳಿದ್ರೆ ಡಿಗ್ರಿ ಮಾರ್ಕ್ಸ್ ಕಾರ್ಡು. ನೀವೇನೀಗ ಡಿಜಿ ಲಾಕರಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಸೊ ಡಿಜಿ ಲಾಕರಲ್ಲಿ ಏನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಯಾಕಂತ ಹೇಳಿದ್ರೆ ಈ ಸಲ ನೀವು NEP ಸ್ಟೂಡೆಂಟ್ಸು, ಈ ಸಲ ಪಾಸಾಗಿರ್ತಕ್ಕಂಥವ್ರು, ಐಮ್ ಟಾಕಿಂಗ್ ಅಬೌಟ್ BA, BBA, BCom, BSc ಆ್ಯಂಡ್ BCA ಸ್ಟೂಡೆಂಟ್ಸ್, ಇವರೆಲ್ಲ NEP 2020 ಅಂಡರ್ ಬರ್ತಾರೆ. ಸೊ ಹಾಗಾಗಿ ಅವ್ರಿಗೆಲ್ಲ ಡಿಜಿ ಲಾಕರಲ್ಲಿ ಇರ್ತದೆ. ಸೊ ಅದನ್ನು ಇನ್ ಕೇಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪರ್ಟಿಕ್ಯುಲರ್ ಯೂನಿವರ್ಸಿಟಿಯಲ್ಲಿ ನೀವೇನು ಮಾಡಿ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳಿ. ಓಕೆ, ಸೊ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕಾಗ್ತದೆ. ನೆಕ್ಸ್ಟು
ಆಲ್ ದ ಸೆಮಿಸ್ಟರ್ಸು. ನೆಕ್ಸ್ಟು ಡಿಗ್ರಿ ಸರ್ಟಿಫಿಕೇಟ್ ಅಥವಾ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ PDC ಅಂತ ಹೇಳ್ತೀವಿ. ಏನಂತೀವಿ PDC. ಇದು ಯೂನಿವರ್ಸಿಟಿಯಲ್ಲಿ ನೀವು ಹೋಗಿ ಇಸ್ಕೋಬೇಕು. ಓಕೆ, ಯೂನಿವರ್ಸಿಟಿಗೆ ಹೋಗ್ಬೇಕು. ಯಾರು? ಪ್ರೈವೇಟ್ ಕಾಲೇಜಸ್ಸು, ಗೌರ್ಮೆಂಟ್ ಕಾಲೇಜಸ್ಸು. ಇನ್ ಕೇಸ್ ಅವ್ರದ್ದೇ ಸಪ್ರೇಟು ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಆದರೆ ಅಲ್ಲೇ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮೈಸೂರಲ್ಲಿ ಮಾರಾಣಿಸ್ ಕಾಲೇಜ್ ಇದೆ, ಬಟ್ ಅವ್ರೇನು ಮಾಡಬೇಕಾಗತ್ತೆ, ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ ಕ್ರಾಫರ್ಡಲ್ಗೆ ಹೋಗಿ PDCನ ಅಪ್ಲೈ ಮಾಡಬೇಕಾಗತ್ತೆ. ಮೊದಲು ಕಾಲೇಜಲ್ಲಿ ಅವ್ರು ಏನು ಮಾಡಬೇಕು, ಕೋರ್ಸ್ ಕಂಪ್ಲೀಷನ್ ಲೆಟರ್ನ ತೊಗೋಬೇಕು. ಕೋರ್ಸ್ ಕಂಪ್ಲೀಷನ್ ಲೆಟರ್ನ ತೊಗೊಂಡು ಯೂನಿವರ್ಸಿಟಿಗೆ ಹೋದರೆ ಯೂನಿವರ್ಸಿಟಿಯಲ್ಲಿ ಏನು ಮಾಡ್ತಾರೆ, PDC ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟು ಸ್ಟಡಿ ಸರ್ಟಿಫಿಕೇಟು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸ್ಟಡಿ ಸರ್ಟಿಫಿಕೇಟ್ ನೀವು 1 to 10th ಅಲ್ಲ, 1 to ಫೈನಲ್ ಇಯರ್ ಡಿಗ್ರಿ ತನಕ ನೀವು ತೆಗೆದಿಟ್ಕೊಂಡಿರಿ. ಓಕೆ, ಸೊ ಅವ್ರು ಹೇಳ್ತಾರೆ, ಬಟ್ ಎಸ್ಪೆಷಲಿ 1 to 10th ಇಸ್ ಸೈನ್ಡ್ ಬೈ ದ BEO. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ, BEO ಸೈನ್ ಮಾಡಿದಾರಾ, ಬರೀ ಸ್ಕೂಲ್ ಹೆಡ್ ಮಾಸ್ಟ್ರು ಸೈನ್ ಮಾಡಿದಾರಾ, ಅದನ್ನು ಚೆಕ್ ಮಾಡ್ಕೊಳ್ಳಿ ನೀವು. ಓಕೆ, ಸೊ ನೆಕ್ಸ್ಟ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ಸೊ ಇನ್ ಕೇಸ್ ನೀವೇನಾದ್ರು ರಿಸರ್ವೇಷನ್ ಅಥವಾ ನಿಮ್ಮ ಒಂದು ಕ್ಯಾಸ್ಟನ್ನು ಕ್ಲೈಮ್ ಮಾಡ್ತಿದ್ರೆ ನೀವೇನು ಮಾಡಬೇಕಾಗತ್ತೆ, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ RD ನಂಬರ್ ಏನು ಕೊಟ್ಟಿರ್ತೀರಾ ಅದನ್ನೇ ನೀವು ಇಲ್ಲಿ ಇಟ್ಕೊಂಡಿರ್ಬೇಕಾಗತ್ತೆ. ಇವಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಸ್ಟೂಡೆಂಟ್ಸ್. ಓಕೆ, ಸೊ ಇದನ್ನೆಲ್ಲ ಏನು ಮಾಡಿ ಅಂತ ಹೇಳಿದ್ರೆ 2 ಫೋಟೋ ಕಾಪಿನ ಗೆಜೆಟೆಡ್ ಆಫೀಸರ್ ಹತ್ರ ಸೈನ್ ಮಾಡಿಸ್ಕೊಂಡಿರಿ. ಗೆಜೆಟೆಡ್ ಆಫೀಸರ್ ಅಂತ ಹೇಳಿದ್ರೆ ಗೌರ್ನಮೆಂಟ್ ಅಫಿಷಿಯಲ್ಸು. ಈಗ ಮೈಸೂರಲ್ಲಿ ಮಾರಾಣಿ ಕಾಲೇಜು, ಮಹಾರಾಜ ಕಾಲೇಜ್ ಇದೆ, ಇಲ್ಲಿರ್ತಕ್ಕಂತಹ ಲೆಕ್ಚರರ್ಸ್ದು ಸೀಲು ಆಗ್ತದೆ. ಇವರೆಲ್ಲ ಗೆಜೆಟೆಡ್ ಆಫೀಸರ್ ಬರ್ತಾರೆ. ಮಾರಾಣಿಸ್ ಕಾಲೇಜು, ಮಹಾರಾಜ ಕಾಲೇಜು ಇವರೆಲ್ಲ. ಅಥವಾ ಗೌರ್ಮೆಂಟ್ ಅಫಿಷಿಯಲ್ಸು ಕೂಡ ನಿಮ್ಗೆ ಏನಾಗುತ್ತೆ, ಅದು ಗೆಜೆಟೆಡ್ ಆಫೀಸರ್ ಆಗಿ ಇರ್ತಾರೆ. ಸೊ ಅವ್ರ ಕೈಲಿ ಕೂಡ ನೀವು ಸೈನನ್ನು ಮಾಡಿಸ್ಬೋದು. ಸೊ ನಮ್ಮ ಕಾಲೇಜು ಪ್ರಾಂಶುಪಾಲರ ಕೈಲಿ ಮಾಡಿಸ್ಬೋದಾ? ಸೊ ನೋಡಿ, ಓನ್ಲಿ ಗೌರ್ಮೆಂಟ್ ಕಾಲೇಜಸ್ಸು, ಫಾರ್ ಎಕ್ಸಾಂಪಲ್ಲು ಸಿದ್ಧಾರ್ಥ ನಗರ್ ಗೌರ್ಮೆಂಟ್ ಕಾಲೇಜು, ವಿಜಯನಗರ್ ಗೌರ್ಮೆಂಟ್ ಕಾಲೇಜು, ಕುವೆಂಪು ನಗರ್ ಗೌರ್ಮೆಂಟ್ ಕಾಲೇಜು, ಮಾರಾಣಿಸ್ ಕಾಲೇಜು ಮತ್ತು ಮಹಾರಾಜಾಸ್ ಕಾಲೇಜು, ಈ ಕಾಲೇಜಲ್ಲಿ ಬರ್ತಕ್ಕಂಥವರೆಲ್ಲ ಲೆಕ್ಚರರ್ಸು ಗೆಜೆಟೆಡ್ ಆಫೀಸರ್ ಆಗಿರ್ತಾರೆ. ಓಕೆ, ಸೊ ಐ ವಿಲ್ ಒನ್ಸ್ ಅಗೇನ್ ನಾನು ಏನೇನು ಬೇಕು ಅಂತ ಹಾಕ್ತೀನಿ, ನೀವು ಸ್ಕ್ರೀನ್ಶಾಟ್ ತೊಗೊಳ್ಬೇಕಾದ್ರೆ. ಸೊ ಇಲ್ಲಿ ನೋಡ್ಬೋದು, ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್, ಅಡ್ಮಿಷನ್ ಟಿಕೆಟ್, ಒರಿಜಿನಲ್ ಕಾಪಿ ಆಫ್ ದ ಚಲನ್ನು, SLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್, PDC, ಸ್ಟಡಿ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್. ಇವಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಸ್ಟೂಡೆಂಟ್ಸ್. ಓಕೆ, ಸೊ ಇಲ್ಲಿ ನಮ್ಮ ವಿದ್ಯಾರ್ಥಿಯ ಒಂದು ಈ ರೀತಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದರೆ ಈ ರೀತಿ ಒಂದು ಚಲನ್ ಕೊಡ್ತಾರೆ. ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಒಂದು ಕೋಡ್ ಕೊಡ್ತಾರೆ. ಆ ಕೋಡ್ ಕೆಳಗಡೆ ಇರುತ್ತೆ. ಸೊ ಇಲ್ಲಿ ನೋಡಿ, SLC ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದಾನಾ? ಎಸ್. PUC ಮಾರ್ಕ್ಸ್ ಕಾರ್ಡ್ ತೋರಿಸಿದಾರಾ? ಎಸ್. ಸ್ಟಡಿ ಸರ್ಟಿಫಿಕೇಟ್? ಎಸ್. ಡಿಗ್ರಿ ಮಾರ್ಕ್ಸ್ ಕಾರ್ಡ್? ಎಸ್. ಇನ್ಕಮ್ ಸರ್ಟಿಫಿಕೇಟ್? ನೋ ಅಂತ ಹಾಕಿದ್ದಾರೆ ನೋಡಿ, ಇನ್ ಕೇಸ್ ತೋರಿಸಿಲ್ಲ ಅಂತ ಹೇಳಿದ್ರೆ. ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ಮ್? ಎಸ್. ಡಿಗ್ರಿ ಮಾರ್ಕ್ಸ್ ಕಾರ್ಡ್? ಎಸ್. ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್? ಎಸ್. ಸೊ ಇವಿಷ್ಟು ನಿಮಗೆ ಈ ರೀತಿ ಅವ್ರು ಏನು ಮಾಡ್ತಾರೆ, ಚೆಕ್ ಮಾಡಿ ನಿಮಗೆ ಡಾಕ್ಯುಮೆಂಟ್ನ ನಿಮಗೆ ಈ ರೀತಿ ಚಲನ್ ಕೊಡ್ತಾರೆ. ಇದ್ರ ಕೆಳಗಡೆ ಒಂದು ಕೀ ಇರುತ್ತೆ. ಆ ಕೀ ಏನಕ್ಕೆ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿಯನ್ನು ಮಾಡಲಿಕ್ಕೆ. ಓಕೆ, ಆ ಕೀ ಇಲ್ದೇ ನೀವು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಪೋಸ್ ಆನ್ಲೈನ್ ಏನಾದರೂ ಆದರೂ ಕೂಡ, ನಿಮಗೆ ಆನ್ಲೈನ್ ವೆರಿಫಿಕೇಷನ್ ಆದರೂ ಕೂಡ ನಿಮಗೆ ಆ ಕೀ ನಿಮಗೆ ಆಟೋಮೆಟಿಕ್ಕಾಗಿ ನೀವು ಲಾಗಿನ್ ಆದರೆ ಅಲ್ಲೇ ನಿಮಗೆ ಇರ್ತದೆ. ಓಕೆ, ಸೊ ಇದು ಆ ಇಯರಲ್ಲಿ, ಲಾಸ್ಟ್ ಇಯರಲ್ಲಿ ಆ ವೆರಿಫಿಕೇಷನ್ ಸೆಂಟ್ರಲ್ಲಿ ಇರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. PGCET ಆಲ್ ಟಿಕೆಟ್, ಅಪ್ಲಿಕೇಶನ್, ಫೀ ಪೇಡ್ ಚಲನ್, 10th ಮಾರ್ಕ್ಸ್ ಕಾರ್ಡ್, ಆಲ್ ಮಾರ್ಕ್ಸ್ ಕಾರ್ಡ್ಸ್, 1 to 10th, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು, ಹೈದರಾಬಾದ್ ಕರ್ನಾಟಕ ಇದ್ದರೆ ಹೈದರಾಬಾದ್ ಕರ್ನಾಟಕ, ಡಿಗ್ರಿ ಪಾಸಿಂಗ್ ಸರ್ಟಿಫಿಕೇಟು ಅಂದರೆ PDC. ಸೊ ಇವಿಷ್ಟು ನಿಮಗೆ ಇನ್ ಕೇಸ್ ಏನಾದರೂ ಆನ್ಲೈನ್ ವೆರಿಫಿಕೇಷನ್ ಆದರೆ ಅಥವಾ ಆಫ್ಲೈನ್ ವೆರಿಫಿಕೇಷನ್ ಆದರೆ ಇವಿಷ್ಟು ಡಾಕ್ಯುಮೆಂಟ್ಸು ಕಂಪಲ್ಸರಿ ಬೇಕಾಗ್ತದೆ ವಿದ್ಯಾರ್ಥಿಗಳೇ. ಆದಷ್ಟು ಬೇಗ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ನಮ್ಮ ಮುಂದಿನ ವೀಡಿಯೋದಲ್ಲಿ ಕನ್ಫರ್ಮೇಷನ್ ಆಗಿ ನಾನು ಇನ್ನೊಂದು ಸರಿ ಕಾಲ್ ಮಾಡಿ ನಿಮಗೆ ಮಾಹಿತಿಯನ್ನು ತಿಳಿಸ್ತೀನಿ. ಥ್ಯಾಂಕ್ ಯು.